T20 ವಿಶ್ವಕಪ್ನಲ್ಲಿ ಗಾಂಚಾಲಿ ತೋರಿಸಿ ಟೂರ್ನಿಯಿಂದಲೇ ಹೊರಬಿದ್ದಿರುವಂತಹ ಬಾಂಗ್ಲಾದೇಶ ಈಗ ಅಂಡರ್-19 ವಿಶ್ವಕಪ್ನಲ್ಲೂ ಕೂಡ ಹೊಸ ಖ್ಯಾತಿ ತೆಗೆದಿದೆ. ಆನ್ ಫೀಲ್ಡ್ನಲ್ಲಿ ಗೆಲ್ಲೋಕೆ ಆಗದೇ ಇದ್ರೂ ಕೂಡ ಆಫ್ ದಿ ಫೀಲ್ಡ್ನಲ್ಲಿ ಐಸಿಸಿ ನಮಗೆ ಮೋಸ ಮಾಡಿದೆ ಅಂತ ಬೊಂಬಡ ಹೊಡ್ಕೊಳ್ತಿದ್ದಾರೆ. ಸೂಪರ್ 6 ಹಂತದಲ್ಲೇ ಟೂರ್ನಿಯಿಂದ ಹೊರಬೀಳ್ತಿರುವಂತಹ ಬಾಂಗ್ಲಾದ ಮೊಂಡಾಟ ಏನು? ಶೆಡ್ಯೂಲ್ನಲ್ಲಿ ಐಸಿಸಿಯಿಂದ ಮೋಸ ಆಗಿದೆಯಾ? ಅವರ ಆರೋಪ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಿಂಬಾಬ್ವೆ ಮತ್ತು ನಮೀಬಿಯಾ ಜಂಟಿ ಆತಿಥ್ಯದಲ್ಲಿ ನಡೀತಾ ಇರುವಂತಹ ಅಂಡರ್-19 ವಿಶ್ವಕಪ್ ಟೂರ್ನಿ ರೋಚಕ ಘಟ್ಟ ತಲುಪಿದೆ. ಹಾಗೆ ಟೂರ್ನಿಯಲ್ಲಿ ಬಾಂಗ್ಲಾದೇಶದ ಅಭಿಯಾನ ಕೂಡ ಕೊನೆಗೊಂಡಿದೆ. ಪಂದ್ಯಗಳ ಸೋಲಿಗೆ ಹಾಗೆ ವಿಶ್ವಕಪ್ನಿಂದ ಹೊರಬಿದ್ದಿದ್ದಕ್ಕೆ ಆಟಗಾರರ ಕಳಪೆ ಪ್ರದರ್ಶನವೇ ಕಾರಣ ಅನ್ನೋದನ್ನು ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ. ಅದರ ಬದಲಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಮೇಲೆ ಗೂಬೆ ಕೂರಿಸಿದ್ದಾರೆ. ವೇಳಾಪಟ್ಟಿಯಲ್ಲಿ ಮೋಸ ಆಗಿದೆ ಎಂದ ಬಾಂಗ್ಲಾ. T20 ವಿಶ್ವಕಪ್ಗಾಗಿ ಸೀನಿಯರ್ಸ್ ತಂಡವನ್ನ ಭಾರತಕ್ಕೆ ಕಳಿಸದೇ ಇರುವಂತ ನಿರ್ಧಾರದ ಬಳಿಕ ಐಸಿಸಿ ಜೊತೆ ಬಾಂಗ್ಲಾ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನ ಮಾಡಿಕೊಂಡಿದೆ. ಹೀಗಾಗಿಯೇ ಬಾಂಗ್ಲಾ ಬದಲಿಗೆ ಸ್ಕಾಟ್ಲೆಂಡ್ಗೆ ಅವಕಾಶ ಸಿಕ್ಕಿದೆ. ಸೊ ಐಸಿಸಿಯ ಈ ನಿರ್ಧಾರಕ್ಕೆ ಖುದ್ದು ಹೋಗಿರುವಂತಹ ಬಾಂಗ್ಲಾ ಈಗ ಹೊಸ ಖ್ಯಾತಿ ತೆಗೆದಿದೆ. ಬಿಸಿಬಿಯ ಅಭಿವೃದ್ಧಿ ಸಂಯೋಜಕನಾಗಿರುವಂತಹ ಹಬೀಬುಲ್ ಬಶರ್ ಗಂಭೀರ ಆರೋಪ ಮಾಡಿದ್ದಾರೆ. ಬಾಂಗ್ಲಾದೇಶ ತನ್ನ ಆರಂಭಿಕ 2 ಪಂದ್ಯಗಳನ್ನ ಬುಲವಾಯೋದಲ್ಲಿ ಆಡಿತ್ತು. ಜನವರಿ 17ರಂದು ಭಾರತ ವಿರುದ್ಧ ಆಡಿತ್ತು. ಹಾಗೆ ಈ ಪಂದ್ಯವನ್ನ 18 ರನ್ಗಳಿಂದ ಸೋತಿದ್ರು. ಆನಂತರ 2ನೇ ಪಂದ್ಯವನ್ನ ಜನವರಿ 20ರಂದು ನ್ಯೂಜಿಲೆಂಡ್ ವಿರುದ್ಧ ಆಡಿದ್ರು. ಮಳೆ ಕಾರಣದಿಂದಾಗಿ ಪಂದ್ಯ ರದ್ದಾಗಿತ್ತು. ಆನಂತರ ಜನವರಿ 23ರಂದು ಹರಾರೆಯಲ್ಲಿ ನಡೆದಿದ್ದ ಬಿ ಗುಂಪಿನ 3ನೇ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ಯುಎಸ್ಎ ತಂಡವನ್ನ ಮಣಿಸಿತ್ತು. ಈ ಮೂಲಕ ಸೂಪರ್ 6 ಹಂತಕ್ಕೆ ಪ್ರವೇಶ ಮಾಡಿದ್ರು. ಆನಂತರ ಬಾಂಗ್ಲಾ ಈ ವಾರ ಇಂಗ್ಲೆಂಡ್ ವಿರುದ್ಧ ಕಾದಾಟ ನಡೆಸೋಕೆ ಬುಲವಾಯೋಗೆ ತೆರಳಿತ್ತು. ಈ ಪಂದ್ಯದಲ್ಲಿ ಬಾಂಗ್ಲಾ ಸೋಲನ್ನ ಕಂಡಿದೆ. ಹೀಗಾಗಿ ಸೋಲಿನ ಬಳಿಕ ಟೂರ್ನಿಯಿಂದಲೇ ಎಲಿಮಿನೇಟ್ ಆಗಿದೆ. ಟೂರ್ನಿಯಿಂದ ಹೊರಬಿದ್ದಿದ್ದಕ್ಕೆ ಐಸಿಸಿ ಶೆಡ್ಯೂಲೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಪದೇ ಪದೇ ಪ್ರಯಾಣವೇ ಸೋಲಿಗೆ ಕಾರಣ ಎಂದು ನೆಪ. ಟೂರ್ನಿಯಲ್ಲಿನ ಸೋಲನ್ನು ಒಪ್ಪಿಕೊಳ್ಳದಂತ ಬಶರ್ ಟ್ರಾವೆಲ್ ಹಿಸ್ಟರಿಯನ್ನೇ ನೆಪ ಮಾಡಿಕೊಂಡಿದ್ದಾರೆ. ಟೂರ್ನಿಗೂ ಮುನ್ನ ಬಾಂಗ್ಲಾದೇಶ ತಂಡ 4 ದಿನಗಳ ಅವಧಿಯಲ್ಲಿ ಮಾಸ್ವಿಂಗ್ ಅಂದರೆ ಜನವರಿ 10 ಹಾಗೆ ಹರಾರೆ ಜನವರಿ 13ರಲ್ಲಿ 2 ಅಭ್ಯಾಸ ಪಂದ್ಯಗಳನ್ನಾಡಿತು. 3 ದಿನಗಳ ಬಳಿಕ ಬುಲವಾಯೋದಲ್ಲಿ ಭಾರತದ ವಿರುದ್ಧ ತನ್ನ ಆರಂಭಿಕ ಪಂದ್ಯವನ್ನು ಆಡಬೇಕಾಗಿತ್ತು. ಹರಾರೆಯಿಂದ ಬುಲವಾಯೋಗೆ ಬಸ್ನಲ್ಲಿ ಸುಮಾರು 9 ಗಂಟೆಗಳ ಪ್ರಯಾಣ ಮಾಡಬೇಕಾಗಿತ್ತು. ಆದರೆ ಆಟಗಾರರ ವಿಶ್ರಾಂತಿ ಕಾರಣದಿಂದಾಗಿ ಬಸ್ ಪ್ರಯಾಣವನ್ನ ಕೈಬಿಟ್ಟು ವಿಮಾನದಲ್ಲೇ ಪ್ರಯಾಣಿಸಿದ್ರು. ಅದು ಕೂಡ ಬಿಸಿಬಿ ತನ್ನ ಕೈಯಿಂದಲೇ ಈ ಹಣವನ್ನ ವ್ಯಯ ಮಾಡಿದೆ ಅಂತ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ನೇರವಾಗಿ ಬುಲವಾಯೋಗೆ ತೆರಳುವ ವಿಮಾನಗಳು ಕಡಿಮೆ ಇದ್ವು. ಆರಂಭದಲ್ಲಿ ಬಾಂಗ್ಲಾದೇಶ ತನ್ನ 2 ಪಂದ್ಯಗಳನ್ನ ಮಾಸ್ಟಿಂಗೋದಲ್ಲಿ ಆಡೋಕೆ ನಿರ್ಧಾರ ಮಾಡಿತ್ತು. ಆದರೆ ಐಸಿಸಿ ಇದ್ದಕ್ಕಿದ್ದಂತೆ ಸ್ಥಳಗಳಲ್ಲಿ ಬದಲಾವಣೆಗಳನ್ನ ಮಾಡಿದೆ. ವೇಳಾಪಟ್ಟಿಯ ಕುರಿತು ಐಸಿಸಿಗೆ ತಿಳಿಸಿದ್ರು ಕೂಡ ಅದನ್ನು ಅವರು ಗಣನೆಗೆ ತೆಗೆದುಕೊಳ್ಳಿಲ್ಲ ಅಥವಾ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹಬೀಬುಲ್ ಬಶರ್ ಆರೋಪ ಮಾಡಿದ್ದಾರೆ. ಇನ್ನು ಟೂರ್ನಮೆಂಟ್ ಆರಂಭಕ್ಕೂ ಮೊದಲೇ ಹೇಳಿದ್ರು ಕೂಡ ಐಸಿಸಿ ನಿರ್ಲಕ್ಷ್ಯವನ್ನ ಮಾಡಿತ್ತು. ಅಂಡರ್-19 ವಿಶ್ವಕಪ್ನಲ್ಲಿ ಬಾಂಗ್ಲಾ ಸೋಲಿಗೆ ರೆಸ್ಟ್ಲೆಸ್ ಪ್ರಯಾಣವೇ ಕಾರಣ ಎಂದಿದ್ದಾರೆ. ಆಕ್ಚುಲಿ ಬಾಂಗ್ಲಾ ತಂಡ ಎಷ್ಟು ವೀಕ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆನ್ ಫೀಲ್ಡ್ನಲ್ಲಿ ಅವರು ಸರಿಯಾಗಿ ಆಡಿದಿದ್ರೆ ಬಹುಶಃ ಅವರು ಸೋಲ್ತಾನೆ ಇರಲಿಲ್ಲ ಅಥವಾ ದಿಢೀರಂತ ಟೂರ್ನಿಯಿಂದ ಹೊರಬೀಳ್ತಿರ್ಲಿಲ್ಲ. ಆ ಸೋಲನ್ನು ಒಪ್ಪಿಕೊಳ್ಳೋದನ್ನ ಬಿಟ್ಟು ಈಗ ಐಸಿಸಿಯ ಶೆಡ್ಯೂಲೇ ಕಾರಣ ಅಂತ ನೆಪ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ನಮಸ್ಕಾರ.